ಆದರೆ ಈ ಚುನಾವಣೆಯಲ್ಲಿ ಆಗಿದೆಯಲ್ಲ. PS ವಿಜಯೇಂದ್ರ ಅವರು ಫೋನ್ ಮೂಲಕ GM ಸಿದ್ದೇಶ್ವರ ಅವರು, ಹರೀಶ್ ನೀವಿಬ್ಬರೇ ಬೆಂಗಳೂರಿಗೆ ಬನ್ನಿ ಅಂತೇಳಿ ಕರೆದರು. ನಾವು ಹೋದಂಥ ಸಂದರ್ಭದಲ್ಲಿ ಅವರು ನಮ್ಗೆ ಇಬ್ಬರೇ ಬರ್ರಿ ಅಂತ ಹೇಳಿದ್ರು. ನಾವಿಬ್ಬರು ಹೋದ್ವಿ. ನಾನು 5 ನಿಮಿಷ ಮುಂಚಿತವಾಗಿ ಹೋದೆ, ಸಿದ್ದೇಶ್ವರವರು 5 ನಿಮಿಷ ತಡವಾಗಿ ಬಂದರು. ಹರೀಶ್ ಅವರೇ ಯಾರ್ಯಾರು ಇದ್ದಾರೆ ಅಂತ. ಇಲ್ಲ ಸರ್, ನನಗೆ ಗೊತ್ತಿದ್ದ ನಾನು ಒಬ್ಬರೇ ಇದ್ದೀನಿ. ಇಲ್ಲ ರೀ, ಎಲ್ಲರೂ ಇರೋದು ಕಾಣ್ತಾರೆ. 2 ದಿನದ ಮೊದಲೇ ಏನು ಉಚ್ಚಾಟಿತರಾದಂಥ ಗುರುಸಿದ್ದನಗೌಡರು, ಅವರ ಪುತ್ರ ಡಾಕ್ಟರ್ ರವೀಂದ್ರ ಅವರು, ಮಾಡಾಳ್ ಮಲ್ಲಿಕಾರ್ಜುನ್ ಅವರು, ರೇಣುಸ್ವಾಮಿ ಅವರು, ವಿರೂಪಾಕ್ಷಪ್ಪನವರು 2 ದಿನಗಳ ಕಾಲ ಬೆಂಗಳೂರಿನ ಕಚೇರಿಯಲ್ಲಿ, ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ನಂತರ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಸಿದ್ದೇಶ್ವರನ್ನ ನನ್ನ ಕರೆಸಿದ್ರು. ಆ ಸಂದರ್ಭದಲ್ಲಿ ನಿರಾಲಿ ಅವರು ಕೂಡ ಇದ್ದರು. ಆವಾಗ ಸಿದ್ದೇಶ್ವರವ್ರಿಗೆ ಭಾಳ ವಿಚಾರ ಇದೆ, ಸ್ವಲ್ಪ ಹೇಳ್ತೀನಿ. ಸಿದ್ದೇಶ್ವರವರು ಹೇಳಿದರು ಏನಂತ, ಅಲ್ಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಅವ್ರ ಜೊತೆ ಮನೆಯಲ್ಲಿ ಮೀಟಿಂಗ್ ಮಾಡ್ತೀರಿ, BJP ಆಫೀಸಿಗೆ ಬರ್ತಾರೆ, ಇದು ನ್ಯಾಯನಾ ಅಂತ ಕೇಳಿದ್ರು. ಆವಾಗ ವಿಜೇಂದ್ರ ಅವರು ನಾವೇ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂದರು. ಆ ಸಂದರ್ಭದಲ್ಲಿ ಸಿದ್ದೇಶ್ವರ ಕೇಳಿದ್ರು, ಅಲ್ಲ ರೀ, SV ರಾಮಚಂದ್ರಪ್ಪನವರು 800 ರೂಪಾಯಿ ಸೋತಿದ್ದಾರೆ, ಅವ್ರ ವಿರುದ್ಧವಾಗಿ ಗುರುಸಿದ್ದನಗೌಡರು ಅವ್ರ ಮಗ ರವೀಂದ್ರ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ, ರಾಜೇಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕೇವಲ 2000ದಿಂದ ರಾಜೇಶ್ ಅವರು ಸೋತಿದ್ದಾರೆ. ಇಂಥ ಸಂದರ್ಭದಲ್ಲಿ SV ರಾಮಚಂದ್ರವರು, ರಾಜೇಶ್, ಗುರುಸಿದ್ದನಗೌಡರು ಎಲ್ಲರನ್ನೂ ಸೇರಿಸಿ ವಿಶ್ವಾಸದಿಂದ ಪಕ್ಷಕ್ಕೆ ಸೇರಿಸ್ಕೋಬಹುದಾಗಿತ್ತು. ನಂತರ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚನ್ನಗಿರಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಜೊತೆ ವಿಪಕ್ಷನವ್ರನ್ನ, ಮಲ್ಲಿಕಾರ್ಜುನವ್ರನ್ನ ಮೀಟಿಂಗ್ ಮಾಡಿ ಅವ್ರಿಗೂ ಒಪ್ಪಿಸಿ ಒಂದು ಪ್ರೀತಿಯಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಚುನಾವಣೆಯಲ್ಲಿ ನಷ್ಟ ಆಗುತ್ತೆ ಅಂತೇಳಿ ಸಿದ್ದೇಶ್ವರ ಹೇಳಿದಾಗ ವಿಜಯೇಂದ್ರ ಅವರು ದೌರ್ಜನ್ಯದ ರೀತಿಯಲ್ಲಿ ಸಿದ್ದೇಶ್ವರವ್ರು ಗಮನಿಸಿದ್ರು ಏನೋ ಗೊತ್ತಿಲ್ಲ, ನಾಳೆ ಸೇರ್ಪಡೆ ಆಗತ್ತೆ ರೀ, ನಾಳೆ ಸೇರ್ಪಡೆ ಆಗತ್ತೆ ಅಂತ ಹೇಳಿದ್ರು.